ನಾವೆಲ್ಲ ಯೋಗ ಅಂದ್ರೆ ಸಾಮಾನ್ಯವಾಗಿ ಏನನ್ಕೋತೀವಿ, ಏನೋ ಕಷ್ಟಕರವಾದ ಆಸನಗಳು, ದೇಹ ಬಗ್ಗಿಸೋದು. ಹೌದು, ಉಸಿರಾಟದ ವ್ಯಾಯಾಮ, ಬಹುಶಃ ಇಷ್ಟೇ ಅನ್ಕೋತೀವಿ. ಆದ್ರೆ ಇದು ಯೋಗದ ಒಂದು ಸಣ್ಣ ಭಾಗ ಅಷ್ಟೇ. ನಿಜವಾಗ್ಲೂ ಯೋಗ ಅನ್ನೋದು ನಮ್ಮ ಮನಸ್ಸನ್ನೇ ಅರ್ಥ ಮಾಡ್ಕೊಳ್ಳಕ್ಕೆ, ಅದನ್ನ ನಿಯಂತ್ರಿಸೋಕೆ ಇರೋ ಒಂದು ಯೂಸರ್ ಮ್ಯಾನ್ಯಲ್ ಇದ್ದಾಗೆ. ಸರಿಯಾಗಿ ಹೇಳಿದ್ರಿ. ಯೋಗದ ಅಂತಿಮ ಗುರಿ ದೇಹವನ್ನು ಫಿಟ್ಟಾಗಿಟ್ಕೊಳ್ಳೋದಷ್ಟೇ ಅಲ್ಲ, ಅದಕ್ಕಿಂತ ಮುಖ್ಯವಾಗಿ ಮನಸ್ಸನ್ನು ಸ್ಥಿರಗೊಳಿಸೋದು. ಈ ಅದ್ಭುತವಾದ ಮಾರ್ಗದರ್ಶನವನ್ನು ನಮಗೆ ಕೊಟ್ಟವರು ಮಹರ್ಷಿ ಪತಂಜಲಿ. ಕರೆಕ್ಟ್. ಇವತ್ತು ನಾವು ಆ ಯೂಸರ್ ಮ್ಯಾನ್ಯಲ್ ಅನ್ನೇ ಡಿಕೋಡ್ ಮಾಡಕ್ ಹೊರಟಿದೀವಿ. ನಮ್ಮ ಇಂದಿನ ಈ ಆಳವಾದ ಚರ್ಚೆಗೆ ಆಧಾರವಾಗಿರೋದು ಜಗದ್ವಿಖ್ಯಾತ ಯೋಗಗುರು BKS ಅಯ್ಯಂಗಾರ್ ಅವರ ಲೈಟ್ ಆನ್ ದಿ ಯೋಗ ಸೂತ್ರಾಸ್ ಆಫ್ ಪತಂಜಲಿ ಅನ್ನೋ ಅದ್ಭುತ ಗ್ರಂಥ. ಖಂಡಿತ. ಅಯ್ಯಂಗಾರ್ ಅವರು ತಮ್ಮ ಜೀವನವನ್ನೇ ಯೋಗಕ್ಕೆ ಮುಡಿಪಾಗಿಟ್ಟು ಪತಂಜಲಿಯ ಸೂತ್ರಗಳಿಗೆ ಒಂದು ಹೊಸ ಬೆಳಕು ಚೆಲ್ಲಿದ್ದಾರೆ. ಅವರ ಕಣ್ಣುಗಳ ಮೂಲಕ ಯೋಗದ ನಿಜವಾದ ಅರ್ಥವನ್ನು ಹುಡುಕೋಣ. ಖಂಡಿತ. ಅವರ ದಶಕಗಳ ಅಭ್ಯಾಸದ ಅನುಭವದಿಂದ ಬಂದಿರೋ ಒಳನೋಟಗಳು ಆ ಸೂತ್ರಗಳನ್ನ ಅರ್ಥ ಮಾಡ್ಕೊಳ್ಳಲು ತುಂಬಾ ಸಹಾಯ ಮಾಡತ್ತೆ. ಹಾಗಾದ್ರೆ ನಮ್ಮ ಈ ಪಯಣದ ಮೊದಲ ಹೆಜ್ಜೆ ಈ ಮ್ಯಾನ್ಯುಯಲ್ ಬರೆದ ಮಹಾತ್ಮ ಪತಂಜಲಿ ಯಾರು ಅನ್ನೋದ್ರಿಂದ ಶುರು ಮಾಡೋಣ ಅಲ್ವಾ? ಹೌದು. ಇವರ ಬಗ್ಗೆ ಇತಿಹಾಸದಲ್ಲಿ ಹೆಚ್ಚು ಮಾಹಿತಿ ಇಲ್ಲ, ಆದ್ರೆ ಒಂದು ದಂತಕಥೆ ಮಾತ್ರ ಬಹಳ ಪ್ರಸಿದ್ಧವಾದಿದೆ. ಹೌದು, ಪತಂಜಲಿ ಅವರನ್ನು ಆದಿಶೇಷನ ಅವತಾರ ಅಂತಲೇ ಪರಿಗಣಿಸಲಾಗುತ್ತೆ. ಕಥೆ ಹೀಗಿದೆ. ಓಕೆ. ಒಮ್ಮೆ ವಿಷ್ಣು ಆದಿಶೇಷನ ಮೇಲೆ ಮಲಗಿ ಶಿವನ ತಾಂಡವ ನೃತ್ಯವನ್ನು ನೋಡ್ತಾ ಇರ್ತಾನೆ. ಆ ನೃತ್ಯದ ಸೌಂದರ್ಯ, ಶಕ್ತಿ ಮತ್ತು ಲಯಕ್ಕೆ ವಿಷ್ಣು ಸಂಪೂರ್ಣವಾಗಿ ಮೈಮರೆಯುತ್ತಾನೆ. ಅವನ ದೇಹದಲ್ಲಿ ಉಂಟಾದ ಆನಂದದ ಕಂಪನೆಗಳಿಂದ ಅವನ ದೇಹ ವಿಪರೀತ ಭಾರವಾಗುತ್ತದೆ. ಅಂದ್ರೆ ಖುಷಿಯಿಂದ ಮೈ ಭಾರವಾದ ಹಾಗೆ? ನಿಖರವಾಗಿ. ಆ ಭಾರವನ್ನು ತಡೆಯೋಕ್ಕಾಗದೆ ಆದಿಶೇಷನಿಗೆ ಉಸಿರು ಕಟ್ಟಿದ ಹಾಗಾಗುತ್ತೆ. ನೃತ್ಯ ಮುಗಿದ ಮೇಲೆ ವಿಷ್ಣು ಮತ್ತೆ ಸಹಜ ಸ್ಥಿತಿಗೆ ಬಂದಾಗ ಆದಿಶೇಷ ಆಶ್ಚರ್ಯದಿಂದ ಕೇಳ್ತಾನೆ, ಯಾಕೀಗಾಯ್ತು ಅಂತ? ಸ್ವಾಮಿ, ಇದ್ದಕ್ಕಿದ್ದ ಹಾಗೆ ನಿಮ್ಮ ದೇಹ ಯಾಕೆ ಇಷ್ಟು ಭಾರವಾಯಿತು ಅಂತ. ಅದಕ್ಕೆ ವಿಷ್ಣು, ಶಿವನ ನೃತ್ಯದಲ್ಲಿನ ದೈವಿಕ ಶಕ್ತಿ ನನ್ನಲ್ಲಿ ಅಂತಹ ಆನಂದದ ಕಂಪನವನ್ನು ಸೃಷ್ಟಿಸಿತು ಅಂತ ವಿವರಿಸ್ತಾನೆ. ಇದನ್ನ ಕೇಳಿ ಆದಿಶೇಷನಿಗೆ ತಾನೂ ಆ ನೃತ್ಯ ಕಲಿಬೇಕು ಅನ್ನೋ ಆಸೆ ಹುಟ್ಟುತ್ತೆ. ಹೌದು, ತಾನೂ ಆ ದೈವಿಕ ಅನುಭವವನ್ನು ಪಡೆಯಬೇಕು ಅಂತ ಬಯಸ್ತಾನೆ. ಆಗ ವಿಷ್ಣು ಭವಿಷ್ಯ ನುಡಿಯುತ್ತಾನೆ. ಓಕೆ, ಶೀಘ್ರದಲ್ಲೇ ನಿನಗೆ ಶಿವನ ಅನುಗ್ರಹ ಸಿಗಲಿ, ನೀನು ಭೂಮಿಗೆ ಇಳಿದು ವ್ಯಾಕರಣದ ಮೇಲೆ ಒಂದು ಮಹಾನ್ ಭಾಷ್ಯವನ್ನು ಬರೆಯುತ್ತೀಯ, ಆಗ ನಿನಗೆ ನೃತ್ಯ ಕಲೆಯೂ ಸಿದ್ಧಿಸ್ತುದೆ ಅಂತ. ಆಮೇಲೆ ಹಾಗೆ ತನಗೆ ಭೂಮಿಯಲ್ಲಿ ತಾಯಿ ಯಾರಾಗಬಹುದು ಎಂದು ಆದಿಶೇಷ ಧ್ಯಾನಿಸಿದಾಗ ಗಿಣಿಕಾ ಎಂಬ ತಪಸ್ವಿನಿಯ ದರ್ಶನ ಆಗುತ್ತೆ. ಗಿಣಿಕಾ ಮಕ್ಕಳಿಲ್ಲದ ಕಾರಣ ಒಬ್ಬ ಜ್ಞಾನಿ ಮಗ ಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ ಅಲ್ವಾ? ಹೌದು. ಅವಳು ತನ್ನ ಜೀವನದ ಕೊನೆಯ ಘಟ್ಟದಲ್ಲಿ ಸೂರ್ಯದೇವನಿಗೆ ಕೊನೆಯ ಬಾರಿಗೆ ಅರ್ಘ್ಯ ಕೊಡೋಣ ಅಂತ ಕೈಯಲ್ಲಿ ನೀರು ಹಿಡಿದುಕೊಂಡಾಗ ಆಕಾಶದಿಂದ ಒಂದು ಸಣ್ಣ ಹಾವು ನೇರವಾಗಿ ಅವಳ ಕೈಗಳಿಗೆ ಬೀಳುತ್ತೆ. ಆ ಹಾವು ತಕ್ಷಣವೇ ಮನುಷ್ಯ ರೂಪ ತಾಳುತ್ತೆ. ಪತ ಅಂದ್ರೆ ಬೀಳುವುದು, ಅಂಜಲಿ ಅಂದ್ರೆ ಕೈಮುಗಿದು ಪ್ರಾರ್ಥಿಸುವುದು. ಓ, ಹಾಗೆ ಬಂತ ಹೆಸರು? ಹೌದು. ಪ್ರಾರ್ಥನೆಯ ಸಮಯದಲ್ಲಿ ಕೈಗೆ ಬಿದ್ದಿದ್ರಿಂದ ಆ ಮಗುವಿಗೆ ಪತಂಜಲಿ ಅಂತ ಹೆಸರು ಬಂತು. ವಾವ್, ಎಂತಹ ಅದ್ಭುತವಾದ ಕತೆ! ಅಂದ್ರೆ ಪತಂಜಲಿ ದೈವಿಕ ಜ್ಞಾನದೊಂದಿಗೆ ಭೂಮಿಗೆ ಬಂದವರು. ಅದಕ್ಕೆ ಇರಬೇಕು, ಅವರು ಕೇವಲ ಯೋಗಕ್ಕೆ ಸೀಮಿತವಾಗ್ಲಿಲ್ಲ. ಅವರು ಮನುಷ್ಯನ ಸಮಗ್ರ ಬೆಳವಣಿಗೆಗೆ 3 ಅದ್ಭುತ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಹೌದು, 3. ಮಾತಿನ ಶುದ್ಧಿಗೆ ವ್ಯಾಕರಣದ ಮೇಲೆ ಮಹಾಭಾಷ್ಯ, ದೇಹದ ಆರೋಗ್ಯಕ್ಕೆ ಆಯುರ್ವೇದದ ಮೇಲೆ ಒಂದು ಗ್ರಂಥ ಮತ್ತು ಮನಸ್ಸಿನ ಅಥವಾ ಆತ್ಮದ ಶುದ್ಧಿಗೆ ಯೋಗಸೂತ್ರ. ಸರಿ, ಮಾತು, ದೇಹ, ಮನಸ್ಸು 3ಕ್ಕೂ ಒಂದು ಗೈಡ್ ಬುಕ್. ಇದೊಂದು ಪರಿಪೂರ್ಣ ವ್ಯವಸ್ಥೆ ಅಂತಾನೆ ಹೇಳಬಹುದು. ಖಂಡಿತ. ಇಂತಹ ಅದ್ಭುತ ಹಿನ್ನೆಲೆ ಇರುವ ಪತಂಜಲಿ ಬರೆದ ಈ ಗ್ರಂಥ ಇದೆಯಲ್ಲ ಯೋಗಸೂತ್ರ, ಅದು ಹೇಗಿದೆ? ಅದರ ರಚನೆ ಹೇಗಿದೆ? ಯೋಗಸೂತ್ರ ಅನ್ನೋದು 196 ಸಣ್ಣ ಸಣ್ಣ ಸೂತ್ರಗಳ ಅಂದ್ರೆ ಅಫೋರಿಸಂಗಳ ಒಂದು ಸಂಗ್ರಹ. ಓಕೆ. ಸೂತ್ರ ಅಂದ್ರೆ ದಾರ. ಮುತ್ತುಗಳನ್ನು ದಾರದಲ್ಲಿ ಪೋಣಿಸಿದ ಹಾಗೆ ಜ್ಞಾನದ ಮುತ್ತುಗಳನ್ನು ಈ ಸೂತ್ರಗಳಲ್ಲಿ ಪೋಣಿಸಲಾಗಿದೆ. ಈ ಇಡೀ ಗ್ರಂಥವನ್ನು 4 ಅಧ್ಯಾಯಗಳಾಗಿ ಅಥವಾ ಪಾದಗಳಾಗಿ ವಿಂಗಡಿಸಲಾಗಿದೆ. ಪ್ರತಿಯೊಂದು ಪಾದವು ಯೋಗದ ಪಯಣದ ಒಂದೊಂದು ಹಂತವನ್ನು ವಿವರಿಸುತ್ತೆ. ಓಕೆ, ಆ 4 ಪಾದಗಳು ಯಾವುವು? ಮೊದಲನೆಯದು ಸಮಾಧಿ ಪಾದ. ಇದು ಯೋಗದ ಅಂತಿಮ ಗುರಿಯಾದ ಸಮಾಧಿ ಸ್ಥಿತಿಯ ಬಗ್ಗೆ,
ಅಂದ್ರೆ ಸಂಪೂರ್ಣ ಚಿಂತನೆ ಮತ್ತು ಧ್ಯಾನದ ಸ್ಥಿತಿಯ ಬಗ್ಗೆ ಹೇಳುತ್ತೆ. ಇದು ಈಗಾಗಲೇ ಆಧ್ಯಾತ್ಮಿಕವಾಗಿ ಉನ್ನತ ಮಟ್ಟದಲ್ಲಿರುವ ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಂಡಿರುವ ಸಾಧಕರಿಗಾಗಿ. ಅಂದ್ರೆ ಇದು ಎಕ್ಸ್ಪರ್ಟ್ ಲೆವೆಲ್ ಇದ್ದಾಗೆ ನಮ್ಮಂತವರಿಗೆ ಎಲ್ಲಿಂದ ಶುರು ಮಾಡಬೇಕು? ಅದಕ್ಕಾಗಿಯೇ 2ನೇ ಅಧ್ಯಾಯ ಇದೆ, ಸಾಧನಾ ಪಾದ. ಸಾಧನೆ ಅಂದ್ರೆ ಅಭ್ಯಾಸ. ಇದು ಸಾಮಾನ್ಯ ಸಾಧಕರಿಗಾಗಿ, ಅಂದ್ರೆ ನಮ್ಮೆಲ್ಲರಿಗಾಗಿ. ಹೌದು, ನಮ್ಮೆಲ್ಲರಿಗಾಗಿ ಇರುವ ಪ್ರಾಯೋಗಿಕ ಮಾರ್ಗದರ್ಶಿ. ಗುರಿಯನ್ನು ತಲುಪಲು ಯಾವ ದಾರಿಯಲ್ಲಿ ಸಾಗಬೇಕು, ಏನ್ ಮಾಡಬೇಕು ಅನ್ನೋದನ್ನು ಇದು ವಿವರವಾಗಿ ಹೇಳುತ್ತೆ. ಸರಿ, ಇನ್ನು ಮೂರನೇದು ವಿಭೂತಿಪಾದ. ವಿಭೂತಿ ಅಂದ್ರೆ ಶಕ್ತಿ ಅಥವಾ ಸಿದ್ಧಿ. ಓಕೆ. ಯೋಗಾಭ್ಯಾಸದಿಂದ ಸಾಧಕನಿಗೆ ಸಿಗಬಹುದಾದ ಅಲೌಕಿಕ ಶಕ್ತಿಗಳ ಬಗ್ಗೆ ಇದು ವಿವರಿಸುತ್ತೆ. ಸೂಪರ್ ಪವರ್ಸ್ ತರಾನ ಇದು ಕೇಳಕ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಆದ್ರೆ ಅಯ್ಯಂಗಾರ್ ಅವರು ಇದರ ಬಗ್ಗೆ ಏನ್ ಹೇಳ್ತಾರೆ? ಇವೇ ಯೋಗದ ಗುರಿನಾ? ಒಳ್ಳೆಯ ಪ್ರಶ್ನೆ. ಅಯ್ಯಂಗಾರ್ ಅವರು ಬಹಳ ಸ್ಪಷ್ಟವಾಗಿ ಎಚ್ಚರಿಸುತ್ತಾರೆ. ಈ ಸಿದ್ಧಿಗಳು ಯೋಗ ಪಯಣದಲ್ಲಿ ಸಿಗುವ ಅಡ್ಡಫಲಗಳೇ ಹೊರತು ಅವೇ ಗುರಿಯಲ್ಲ. ಅವುಗಳ ಹಿಂದೆ ಬಿದ್ರೆ ಸಾಧಕ ದಾರಿ ತಪ್ಪುವ ಅಪಾಯವಿದೆ. ಅವು ಕೇವಲ ನಮ್ಮ ಪ್ರಗತಿಯನ್ನು ಅಳೆಯುವ ಮೈಲಿಗಲ್ಲುಗಳು ಅಷ್ಟೇ. ಅರ್ಥವಾಯ್ತು. ಹಾಗಾದ್ರೆ ಕೊನೆಯ ಮತ್ತು 4ನೆಯ ಪಾದ, ಕೈವಲ್ಯ ಪಾದ. ಕೈವಲ್ಯ ಅಂದ್ರೆ ವಿಮೋಚನೆ, ಸಂಪೂರ್ಣ ಸ್ವಾತಂತ್ರ್ಯ. ಇದು ಯೋಗದ ಅಂತಿಮ ಫಲ. ಎಲ್ಲ ಬಂಧನಗಳಿಂದ, ದುಃಖಗಳಿಂದ ಮುಕ್ತವಾಗಿ ಆತ್ಮ ತನ್ನ ನಿಜ ಸ್ವರೂಪದಲ್ಲಿ ನೆಲೆಸುವ ಸ್ಥಿತಿ ಇದು. ಅದ್ಭುತವಾದ ರಚನೆ. ಹಾಗಾದ್ರೆ ಈ ಗ್ರಂಥದ ಹೃದಯ ಭಾಗಕ್ಕೆ ಬರೋಣ. ಯೋಗದ ಅತ್ಯಂತ ಪ್ರಸಿದ್ಧ ಸೂತ್ರ ಯೋಗಃ ಚಿತ್ತವೃತ್ತಿ ನಿರೋಧಃ. ಹೌದು, ಸೂತ್ರ I.2. ನಾವೆಲ್ಲ ಇದನ್ನ ಕೇಳಿರ್ತೀವಿ. ಇದರ ನಿಜವಾದ ಆಳವಾದ ಅರ್ಥ ಏನು? ಇದು ಕೇವಲ ಒಂದು ವಾಕ್ಯವಲ್ಲ, ಇಡೀ ಯೋಗ ತತ್ವಶಾಸ್ತ್ರದ ಸಾರ. ಇದನ್ನ ಪದಪದವಾಗಿ ಬಿಡಿಸಿ ನೋಡೋಣ. ಸರಿ. ಯೋಗ ಅಂದ್ರೆ ಸಂಯೋಗ, ಒಂದಾಗುವುದು. ಚಿತ್ತ ಅಂದ್ರೆ ನಮ್ಮ ಪ್ರಜ್ಞೆ, ಅಂದ್ರೆ ಕಾನ್ಷಿಯಸ್ನೆಸ್. ಕೇವಲ ಮನಸ್ಸಲ್ಲ. ಖಂಡಿತ ಅಲ್ಲ. ಅಯ್ಯಂಗಾರ್ ವಿವರಿಸುವ ಹಾಗೆ ಇದ್ರಲ್ಲಿ 3 ಭಾಗಗಳಿವೆ. ಮನಸ್ಸು ಅಂದ್ರೆ ಇಂದ್ರಿಯಗಳಿಂದ ಬರುವ ಮಾಹಿತಿಯನ್ನು ಸಂಸ್ಕರಿಸುವ ಭಾಗ. ಬುದ್ಧಿ ಅಂದ್ರೆ ವಿವೇಚನೆ, ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ. ಮತ್ತು ಅಹಂಕಾರ ಅಂದ್ರೆ ನಾನು ಎಂಬ ಭಾವನೆ. ಈ 3 ಸೇರಿದ್ದೇ ಚಿತ್ತ. ಓಕೆ. ವೃತ್ತಿ ಅಂದ್ರೆ ಏರಿಳಿತ, ಚಲನೆ, ಮಾರ್ಪಾಡು. ಸಮುದ್ರದ ಮೇಲೆ ಅಲೆಗಳು ಏಳುತ್ತವಲ್ವಾ, ಹಾಗೆ ನಮ್ಮ ಚಿತ್ತದಲ್ಲಿ ಸದಾ ಆಲೋಚನೆಗಳು, ಭಾವನೆಗಳು, ನೆನಪುಗಳು, ಕಲ್ಪನೆಗಳ ಅಲೆಗಳು ಏಳುತ್ತಲೇ ಇರುತ್ತವೆ. ಇವೇ ವೃತ್ತಿಗಳು. ಅಂದ್ರೆ ನಮ್ಮ ತಲೆಯಲ್ಲಿ ಸದಾ ಓಡುತ್ತಿರುವ ಆಲೋಚನೆಗಳು, ಆತಂಕಗಳು, ಪ್ಲಾನ್ಗಳು ಇವೆಲ್ಲವೂ ವೃತ್ತಿಗಳೇ. ಹೌದು. ಯೋಗ ಅಂದ್ರೆ ಆ ಮೆಂಟಲ್ ಚಾಟರ್ನು ಸ್ವಿಚ್ ಆಫ್ ಮಾಡೋದು ಅಂತಾಯ್ತು. ಆದ್ರೆ ಅಯ್ಯಂಗಾರ್ ಅವರು ಇದನ್ನ ಕೇವಲ ಮನಸ್ಸನ್ನು ಶಾಂತಗೊಳಿಸುವುದು ಅಂತ ಹೇಳಲ್ಲ. ಅದಕ್ಕಿಂತ ಆಳವಾದ ಅರ್ಥವಿದೆ ಅಲ್ವಾ? ಖಂಡಿತ. ಕೊನೆಯ ಪದ ನಿರೋಧಃ. ಇದರ ಅರ್ಥ ಕೇವಲ ನಿಲ್ಲಿಸುವುದಷ್ಟೇ ಅಲ್ಲ, ನಿಯಂತ್ರಿಸುವುದು, ತಡೆಹಿಡಿಯುವುದು, ಸರಿಯಾದ ದಿಕ್ಕಿನಲ್ಲಿ ಹರಿಯುವಂತೆ ಮಾಡುವುದು. ಓಕೆ. ಅಂದ್ರೆ ಯೋಗ ಎಂದರೆ ನಮ್ಮ ಪ್ರಜ್ಞೆಯ ಈ ಅನಿಯಂತ್ರಿತ ಚಲನೆಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸಿ ನಿಲ್ಲಿಸುವುದು. ಸರಿ. ಈ ಮೆಂಟಲ್ ಚಾಟರ್ನು ನಿಲ್ಲಿಸಿದಾಗ ಏನಾಗುತ್ತೆ? ಆ ಮೌನದಲ್ಲಿ ಏನಿದೆ? ಅದಕ್ಕೆ ಉತ್ತರ ಮುಂದಿನ ಸೂತ್ರದಲ್ಲೇ ಇದೆ. ತದಾ ದೃಷ್ಟುಃ ಸ್ವರೂಪೇ ಅವಸ್ಥಾನಂ. I.3. ಹೌದು. ಅಂದ್ರೆ ಯಾವಾಗ ಚಿತ್ತದ ವೃತ್ತಿಗಳು ನಿಲ್ಲುತ್ತವೋ ಆಗ ತದಾ ದೃಷ್ಟಾರ, ನೋಡುವವನು, ಅಸಿಯರ್, ನಮ್ಮ ನಿಜವಾದ ಆತ್ಮ ತನ್ನ ಸ್ವರೂಪದಲ್ಲಿ, ಸ್ವಂತ ರೂಪದಲ್ಲಿ ನೆಲೆಸುತ್ತಾನೆ. ಅವಸ್ಥಾನಂ. ಇದು ಕೇಳೋಕೆ ಎಷ್ಟು ಸರಳವಾಗಿದೆ, ಅಷ್ಟೇ ಆಳವಾಗಿದೆ. ಅಂದ್ರೆ ಉಳಿದ ಸಮಯದಲ್ಲಿ ನಾವು ನಮ್ಮ ನಿಜ ಸ್ವರೂಪದಲ್ಲಿ ಇರೋದಿಲ್ವಾ? ನಾವು ಯಾರಾಗಿರ್ತೀವಿ? ಉಳಿದ ಸಮಯದಲ್ಲಿ ನಾವು ನಮ್ಮನ್ನು ಆ ವೃತ್ತಿಗಳ ಜೊತೆ ಗುರುತಿಸ್ಕೊಳ್ತೀವಿ. ಉದಾಹರಣೆಗೆ, ಕೋಪ ಬಂದಾಗ ನಾನು ಕೋಪಿಷ್ಟ ಅನ್ಕೋತೀವಿ, ದುಃಖವಾದಾಗ ನಾನು ದುಃಖಿ ಅನ್ಕೋತೀವಿ. ಹೌದು. ಆದ್ರೆ ಯೋಗ ಹೇಳುತ್ತೆ, ನೀವು ಕೋಪವೂ ಅಲ್ಲ, ದುಃಖವೂ ಅಲ್ಲ. ಇವೆಲ್ಲವೂ ನಿಮ್ಮ ಚಿತ್ತದಲ್ಲಿ ಏಳುವ ಅಲೆಗಳು ಅಷ್ಟೇ. ನೀವು ಆ ಅಲೆಗಳನ್ನು ನೋಡುವ ದ್ರಷ್ಟಾರ. ಆ ಅಲೆಗಳು ಶಾಂತವಾದಾಗ ಸಮುದ್ರದ ನಿಜವಾದ ಆಳ ಕಾಣುವ ಹಾಗೆ ನಮ್ಮ ನಿಜ ಸ್ವರೂಪದ ಅರಿವಾಗುತ್ತೆ. ಇದು ನಿಜಕ್ಕೂ ಒಂದು ದೊಡ್ಡ ಶಿಫ್ಟ್ ಇನ್ ಪರ್ಸ್ಪೆಕ್ಟಿವ್. ಆದ್ರೆ ಈ ಸ್ಥಿತಿಯನ್ನು ತಲುಪುವುದು ಹೇಗೆ? ವಿಶೇಷವಾಗಿ ಆಧ್ಯಾತ್ಮಿಕವಾಗಿ ಅಷ್ಟು ಮುಂದುವರೆದಿಲ್ಲದ ನಮ್ಮಂತವರಿಗೆ ಪತಂಜಲಿ ಏನಾದ್ರೂ ಪ್ರಾಕ್ಟಿಕಲ್ ದಾರಿ ತೋರಿಸಿದಾರಾ? ಖಂಡಿತ. ಅದಕ್ಕಾಗಿಯೇ ಸಾಧನಾ ಪಾದದಲ್ಲಿ ಕ್ರಿಯಾಯೋಗ ಅಥವಾ ಕ್ರಿಯೆಯ ಯೋಗವನ್ನು ವಿವರಿಸಲಾಗಿದೆ. ಓಕೆ. ಇದು 3 ಭಾಗಗಳನ್ನು ಒಳಗೊಂಡಿದೆ.
ಇದು ಕರ್ಮ, ಜ್ಞಾನ ಮತ್ತು ಭಕ್ತಿ ಮಾರ್ಗಗಳ ಒಂದು ಸುಂದರ ಸಮ್ಮಿಲನ. ಓಕೆ, ಅದರ ಮೊದಲನೇ ಭಾಗ ಯಾವುದು? ಮೊದಲನೆಯದು ತಪಸ್. ತಪಸ್ ಅಂದ್ರೆ ಶಾಖ, ಬೆಂಕಿ. ಇದರರ್ಥ ಕಠಿಣ ಶಿಸ್ತು, ಅಭ್ಯಾಸ ಮಾಡುವಲ್ಲಿ ಒಂದು ರೀತಿಯ ತೀವ್ರವಾದ ಹಂಬಲ. ಇದು ಕರ್ಮಯೋಗ ಅಥವಾ ಕ್ರಿಯೆಯ ಮಾರ್ಗವನ್ನು ಪ್ರತಿನಿಧಿಸುತ್ತೆ. ನಾವು ಆಸನ, ಪ್ರಾಣಾಯಾಮ ಮಾಡುವಾಗ ದೇಹಕ್ಕೆ ಮತ್ತು ಇಂದ್ರಿಯಗಳಿಗೆ ಕೊಡುವ ಶಿಸ್ತು ಇದೆಯಲ್ಲ, ಅದು ತಪಸ್ಸು. ಇದು ನಮ್ಮಲ್ಲಿರುವ ಕಲ್ಮಶಗಳನ್ನು ಸುಟ್ಟಾಕುತ್ತೆ. ಅಂದ್ರೆ ಇದು ಕೇವಲ ದೇಹ ದಂಡಿಸುವುದಲ್ಲ, ಬದಲಿಗೆ ಒಂದು ಉದ್ದೇಶಪೂರ್ವಕವಾದ ಶುದ್ಧೀಕರಿಸುವ ಶಿಸ್ತು. ಸರಿ, ಎರಡನೆಯದು ಸ್ವಾಧ್ಯಾಯ. ಸ್ವ ಅಂದ್ರೆ ತನ್ನ, ಅಧ್ಯಾಯ ಅಂದ್ರೆ ಅಧ್ಯಯನ. ಸ್ವಾಧ್ಯಾಯ. ಹೌದು. ಇದು ಕೇವಲ ಪವಿತ್ರ ಗ್ರಂಥಗಳನ್ನು ಓದುವುದಷ್ಟೇ ಅಲ್ಲ, ನಮ್ಮನ್ನು ನಾವೇ ಅಧ್ಯಯನ ಮಾಡ್ಕೊಳ್ಳೋದು. ನಮ್ಮ ಆಲೋಚನೆಗಳು, ನಮ್ಮ ಭಾವನೆಗಳು, ನಮ್ಮ ವರ್ತನೆಗಳ ಮೇಲೆ ಗಮನವಿಟ್ಟು ನಾನು ಯಾಕೆ ಹೀಗ್ ಮಾಡ್ತಿದ್ದೀನಿ ಅಂತ ನಮ್ಮನ್ನು ನಾವೇ ಪ್ರಶ್ನಿಸ್ಕೊಳ್ಳೋದು. ಇದು ಜ್ಞಾನಯೋಗ ಅಥವಾ ಅರಿವಿನ ಮಾರ್ಗ. ನಿಖರವಾಗಿ. ಮತ್ತು ಮೂರನೇದು ಈಶ್ವರ ಪ್ರಣಿಧಾನ. ಈ ಶರಣಾಗತಿ ಅನ್ನೋದು ಕೇಳಲಿಕ್ಕೆ ಸ್ವಲ್ಪ ಕಷ್ಟ. ನಮ್ಮೆಲ್ಲ ಪ್ರಯತ್ನಗಳ ನಂತರ ಶರಣಾಗುವಂದ್ರೆ ನಮ್ಮ ಜವಾಬ್ದಾರಿಯನ್ನು ಬಿಟ್ಬಿಡುವುದು ಅಂತಾನಾ? ಅಯ್ಯಂಗಾರ್ ಇದನ್ನು ಹೇಗೆ ವಿವರಿಸ್ತಾರೆ? ಇದು ತುಂಬಾ ಪ್ರಮುಖವಾದ ಪ್ರಶ್ನೆ. ಈಶ್ವರ ಪ್ರಣಿಧಾನ ಅಂದ್ರೆ ಸೋಮಾರಿತನದಿಂದ ಜವಾಬ್ದಾರಿ ಬಿಡುವುದಲ್ಲ. ಓಕೆ. ಅಯ್ಯಂಗಾರ್ ಅವರ ಪ್ರಕಾರ ಇದರರ್ಥ ನಮ್ಮ ಶಕ್ತಿ ಮೀರಿ ಪ್ರಯತ್ನಪಟ್ಟು ಅದರ ಫಲಿತಾಂಶವನ್ನು ದೇವರಿಗೆ ಅಥವಾ ಒಂದು ಉನ್ನತ ಶಕ್ತಿಗೆ ಅರ್ಪಿಸುವುದು. ನಮ್ಮ ಅಹಂಕಾರವನ್ನು, ಅಂದ್ರೆ ನಾನೇ ಮಾಡಿದ್ದು ಅನ್ನೋ ಭಾವನೆಯನ್ನು ತ್ಯಜಿಸುವುದು. ಇದು ಭಕ್ತಿಯೋಗದ ಮಾರ್ಗ. ಹೌದು. ಹೀಗೆ ಶಿಸ್ತಿನ ಕ್ರಿಯೆ ತಪಸ್, ಅರಿವಿನ ಅಧ್ಯಯನ ಸ್ವಾಧ್ಯಾಯ ಮತ್ತು ನಮ್ರತೆಯ ಶರಣಾಗತಿ ಈಶ್ವರ ಪ್ರಣಿಧಾನ, ಈ ಮೂರೂ ಸೇರಿ ನಮ್ಮನ್ನು ಸಿದ್ಧಗೊಳಿಸುತ್ತವೆ. ಅದ್ಭುತ. ಚಿತ್ತದ ಚಲನೆಗಳನ್ನು ನಿಲ್ಸೋಕೆ ಇರೋ ಎರಡು ಮುಖ್ಯವಾದ ಪರಿಕರಗಳು ಅಂತ ಅಯ್ಯಂಗಾರವನು ಅಭ್ಯಾಸ ಮತ್ತು ವೈರಾಗ್ಯದ ಬಗ್ಗೆ ಪದೇ ಪದೇ ಹೇಳ್ತಾರೆ. ಹೌದು, ಯೋಗದ ಎರಡು ರೆಕ್ಕೆಗಳಿದ್ದಾಗೆ ಅಂತನೂ ಹೇಳ್ತಾರೆ. ಇದ್ರ ಬಗ್ಗೆ ಸ್ವಲ್ಪ ವಿವರಿಸಿ. ಖಂಡಿತ. ಪತಂಜಲಿ ಹೇಳೋದು ಅಭ್ಯಾಸ ವೈರಾಗ್ಯಾಭ್ಯಾಂ ತಂದಿರೋದಃ ಅಂತ. ಅಂದ್ರೆ ಆ ಚಿತ್ತವೃತ್ತಿಗಳ ನಿರೋಧವು ಅಭ್ಯಾಸ ಮತ್ತು ವೈರಾಗ್ಯದಿಂದ ಸಾಧ್ಯ. ಇವೆರಡೂ ಒಂದಕ್ಕೊಂದು ಪೂರಕ. ಹೌದು. ಅಭ್ಯಾಸ ಅಂದ್ರೆ ಒಂದು ಸ್ಥಿತಿಯಲ್ಲಿ ದೃಢವಾಗಿ ನಿಲ್ಲಲು ಮಾಡುವ ನಿರಂತರ ಪ್ರಯತ್ನ. ಇದು ಸುಮ್ನೆ ಮೆಕ್ಯಾನಿಕಲ್ ಆಗಿ ಮಾಡೋದಲ್ಲ, ದೀರ್ಘಕಾಲ, ನಿರಂತರವಾಗಿ ಮತ್ತು ಪೂರ್ಣ ಶ್ರದ್ಧೆ ಹಾಗೂ ಗೌರವದಿಂದ ಮಾಡಬೇಕು. ಅಂದ್ರೆ ನಾವು ಮಾಡಬೇಕಾದ ಕೆಲಸವನ್ನ ಸರಿಯಾಗಿ ಕಲಿಯುವ ಕಲೆ. ಹೌದು. ಇದು ಒಂದು ಸಕಾರಾತ್ಮಕ ಶಕ್ತಿಯನ್ನು ನಿರ್ಮಿಸುತ್ತೆ. ಆದರೆ ಕೇವಲ ಅಭ್ಯಾಸ ಸಾಕಾಗಲ್ಲ. ಅದರ ಜೊತೆಗೆ ವೈರಾಗ್ಯ ಕೂಡ ಬೇಕು. ಕರೆಕ್ಟ್. ವೈರಾಗ್ಯ ಅಂದ್ರೆ ಅನಾಸಕ್ತಿ, ತ್ಯಾಗ, ಪ್ರಾಪಂಚಿಕ ವಸ್ತುಗಳ ಮೇಲಿನ ಆಸೆಗಳಿಂದ ಮತ್ತು ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಅಡ್ಡಿಯಾಗುವ ವಿಷಯಗಳಿಂದ ದೂರವಿರುವುದು. ಅಭ್ಯಾಸವು ಶಕ್ತಿಯನ್ನು ನಿರ್ಮಿಸಿದರೆ ವೈರಾಗ್ಯವು ಆ ಶಕ್ತಿಯು ಹೊರಗೆ ಹರಿದು ಹೋಗದಂತೆ ತಡೆದು ಅದನ್ನು ಒಳಮುಖವಾಗಿ ಆತ್ಮದ ಕಡೆಗೆ ನಿರ್ದೇಶಿಸುತ್ತೆ. ಅಯ್ಯಂಗಾರ್ ಅವರ ಗ್ರಂಥದಲ್ಲಿ ಒಂದು ಸುಂದರವಾದ ಉಪಮೆ ಇದೆ. ಒಂದು ರೆಕ್ಕೆಯಿಂದ ಹಕ್ಕಿ ಹಾರಲು ಸಾಧ್ಯವಿಲ್ಲ. ಅಭ್ಯಾಸ ಒಂದು ರೆಕ್ಕೆ ಆದರೆ ವೈರಾಗ್ಯ ಇನ್ನೊಂದು. ಎರಡೂ ಇದ್ರೆ ಮಾತ್ರ ಯೋಗದ ಆಕಾಶದಲ್ಲಿ ಎತ್ತರಕ್ಕೆ ಹಾರಲು ಸಾಧ್ಯ. ಅತ್ಯುತ್ತಮ ಹೋಲಿಕೆ. ಅಯ್ಯಂಗಾರ್ ಒಂದು ಕಡೆ ಹೇಳ್ತಾರೆ, ಅವರಿಗೆ ಒಂದು ಕಷ್ಟಕರವಾದ ಆಸನವನ್ನು ಸಿದ್ಧಿಸಿಕೊಳ್ಳಲು ಹಲವು ವರ್ಷಗಳೇ ಬೇಕಾಯ್ತು ಅಂತ. ಆ ನಿರಂತರ ಪ್ರಯತ್ನವೇ ಅಭ್ಯಾಸ. ಆದ್ರೆ ಆ ಆಸನ ಸಿದ್ಧಿಸಿದಾಗ ಬಂದ ಹೆಮ್ಮೆಯನ್ನು, ನಾನು ಸಾಧಿಸಿದೆ ಎಂಬ ಅಹಂಕಾರವನ್ನು ಬಿಟ್ಟುಬಿಡುವುದೇ ವೈರಾಗ್ಯ ಅಂತ. ಈ ಸಮತೋಲನವನ್ನ ಸಾಧಿಸುವುದೇ ದೊಡ್ಡ ಸವಾಲನಿಸುತ್ತೆ. ಯಾಕಂದರೆ ತುಂಬಾ ಅಭ್ಯಾಸ ಮಾಡದೆ ಅಹಂಕಾರ ಬರಬಹುದು. ಹೌದು, ನಾನು ದೊಡ್ಡ ಯೋಗಿ ಅಂತ. ಮತ್ತು ತುಂಬಾ ವೈರಾಗ್ಯ ಇದ್ದರೆ ಜೀವನದಲ್ಲೇ ಆಸಕ್ತಿ ಹೊರಟೋಗ್ಬೋದು. ಈ ಅಪಾಯದ ಬಗ್ಗೆ ಅಯ್ಯಂಗಾರ್ ಏನಾದ್ರೂ ಹೇಳ್ತಾರಾ? ಖಂಡಿತ. ಇದೇ ಯೋಗದ ನಿಜವಾದ ಕಲೆ. ಅಭ್ಯಾಸವಿಲ್ಲದ ವೈರಾಗ್ಯವು ನಿಷ್ಕ್ರಿಯ ಒಣ ವೇದಾಂತವಾಗಬಹುದು. ಅದೇ ರೀತಿ ವೈರಾಗ್ಯವಿಲ್ಲದ ಅಭ್ಯಾಸವು ನಮ್ಮನ್ನು ಅಹಂಕಾರ, ಕೀರ್ತಿ, ಸ್ಪರ್ಧೆ ಎಂಬ ಲೌಕಿಕ ವಿಷಯಗಳಿಗೆ ಕಟ್ಟಿಹಾಕಬಹುದು. ಸರಿ. ಅದಕ್ಕೆ ಅಭ್ಯಾಸವು ನಮ್ಮನ್ನು ವಿಕಾಸದ ಹಾದಿಯಲ್ಲಿ ಮುಂದೆ ಕೊಂಡೊಯ್ದ್ರೆ, ವೈರಾಗ್ಯವು ನಾವು ದಾರಿ ತಪ್ಪದಂತೆ ನೋಡಿಕೊಳ್ಳುವ ಬ್ರೇಕ್ ಇದ್ದ ಹಾಗೆ. ಇವೆರಡರ ಸಮತೋಲನವೇ ಯೋಗದ ಯಶಸ್ಸಿನ ರಹಸ್ಯ. ಸರಿ. ಇವತ್ತಿನ ಈ ಆಳವಾದ ಚರ್ಚೆಯ ಪ್ರಮುಖ ಅಂಶಗಳನ್ನು ಒಮ್ಮೆ ನೆನಪಿಸಿಕೊಳ್ಳೋಣ. ಮೊದಲನೇದಾಗಿ, ಪತಂಜಲಿ ಕೇವಲ ಒಬ್ಬ ಋಷಿಯಲ್ಲ. ಅವರು ಮಾತು,
ದೇಹ ಮತ್ತು ಮನಸ್ಸಿನ ಸಮಗ್ರ ವಿಕಾಸಕ್ಕೆ ಒಂದು ವ್ಯವಸ್ಥೆಯನ್ನು ನೀಡಿದ ಮಹಾನ್ ಗುರು. ಎರಡನೆಯದಾಗಿ ಯೋಗ ಸೂತ್ರಗಳು ಕೇವಲ ನಿಯಮಗಳ ಪಟ್ಟಿಯಲ್ಲ. ಅವು ನಮ್ಮ ಆಂತರಿಕ ಪ್ರಪಂಚದ ಒಂದು ನಕ್ಷೆ, ನಮ್ಮ ಮನಸ್ಸನ್ನು ಅರ್ಥಮಾಡಿಕೊಳ್ಳಲು ಮತ್ತು ಅದನ್ನು ದಾಟಿ ಹೋಗಲು ಇರುವ ಒಂದು ಮಾರ್ಗದರ್ಶಿ. ಮೂರನೆಯದಾಗಿ ಯೋಗದ ಮೂಲಭೂತ ಅರ್ಥ ಚಿತ್ತವೃತ್ತಿ ನಿರೋಧ, ಅಂದ್ರೆ ನಮ್ಮ ಪ್ರಜ್ಞೆಯಲ್ಲಿ ಏಳುವ ಅನಿಯಂತ್ರಿತ ಅಲೆಗಳನ್ನು ನಿಲ್ಲಿಸಿ ನಮ್ಮ ನಿಜ ಸ್ವರೂಪವಾದ ದ್ರಷ್ಟಾರನಾಗಿ ನೆಲೆಸುವುದು. ಮತ್ತು ಕೊನೆಯದಾಗಿ ಈ ಮಹಾನ್ ಪಯಣದಲ್ಲಿ ಸಾಗಲು ನಿರಂತರ ಅಭ್ಯಾಸ ಮತ್ತು ಅನಾಸಕ್ತಿಯ ವೈರಾಗ್ಯ ಎಂಬ ಎರಡು ರೆಕ್ಕೆಗಳು ಅತ್ಯಗತ್ಯ. ಇವೆರಡರ ಸಮತೋಲನವಿಲ್ಲದೆ ಯೋಗದ ಪಯಣ ಪೂರ್ಣವಾಗುವುದಿಲ್ಲ. ಅತ್ಯುತ್ತಮ ಸಾರಾಂಶ. ಅಯ್ಯಂಗಾರವರ ದೃಷ್ಟಿಕೋನದಿಂದ ಯೋಗಸೂತ್ರಗಳನ್ನು ನೋಡುವುದು ನಿಜಕ್ಕೂ ಒಂದು ಹೊಸ ಅನುಭವ. ನಮ್ಮ ಈ ಚರ್ಚೆಯನ್ನು ಮುಗಿಸೋ ಮೊದಲು ಒಂದು ಅಂತಿಮ ಚಿಂತನೆಯನ್ನು ಹಂಚಿಕೊಳ್ಳೋಕೆ ಇಷ್ಟಪಡ್ತು. ಹೇಳಿ. ಯೋಗಸೂತ್ರಗಳು ಕ್ಲೇಶಗಳು ಅಥವಾ ನಮ್ಮೆಲ್ಲ ದುಃಖಗಳಿಗೆ ಮೂಲ ಕಾರಣವಾದ 5 ವಿಷಯಗಳ ಬಗ್ಗೆ ಮಾತನಾಡ್ತವೆ. ಅವುಗಳಲ್ಲಿ ಕೊನೆಯ ಮತ್ತು ಅತ್ಯಂತ ಆಳವಾದ ಕ್ಲೇಶ ಅಭಿನಿವೇಶ. ಅಭಿನಿವೇಶ ಅಂದ್ರೆ ಜೀವನದ ಮೇಲಿನ ಅತಿಯಾದ ಅಂಟಿಕೊಳ್ಳುವಿಕೆ ಮತ್ತು ಸಾವಿನ ಭಯ. ಇದು ಕೇವಲ ಜ್ಞಾನಿಗಳಿಗಲ್ಲ, ಪ್ರತಿಯೊಂದು ಜೀವಿಯಲ್ಲೂ ಇರುವ ಅತ್ಯಂತ ಮೂಲಭೂತವಾದ ಭಯ ಅಂತ ಪತಂಜಲಿ ಹೇಳ್ತಾರೆ. ಈ ಭಯವೇ ನಮ್ಮ ಅನೇಕ ಆಲೋಚನೆಗಳು, ನಿರ್ಧಾರಗಳು ಮತ್ತು ಕ್ರಿಯೆಗಳ ಹಿಂದೆ ಅಪ್ರಜ್ಞಾಪೂರ್ವಕವಾಗಿ ಕೆಲಸ ಮಾಡ್ತಾ ಇರುತ್ತೆ. ಇದು ನಿಜಕ್ಕೂ ನಾವು ಯೋಚಿಸಬೇಕಾದ ವಿಷಯ. ಹೌದು. ಹಾಗಾದ್ರೆ ನನ್ನ ಪ್ರಶ್ನೆ ಇದು: ಯೋಗದ ಅಂತಿಮ ಗುರಿ ಮನಸ್ಸನ್ನು ಸ್ಥಿರಗೊಳಿಸಿ ವಾಸ್ತವವನ್ನು ಸ್ಪಷ್ಟವಾಗಿ ನೋಡುವುದಾದ್ರೆ ಮತ್ತು ನಮ್ಮ ವಾಸ್ತವವೇ ಈ ಅತ್ಯಂತ ಮೂಲಭೂತವಾದ ಭಯದಿಂದ ಮುಚ್ಚಿ ಹೋಗಿದ್ರೆ, ಯೋಗಾಭ್ಯಾಸದ ಮೂಲಕ ಆ ಭಯದ ಹಿಡಿತವನ್ನು ಒಂದು ಕ್ಷಣವಾದ್ರೂ ನಾವು ಸಡಿಲಗೊಳಿಸಲು ಸಾಧ್ಯವಾದರೆ, ಆ ಮೌನದಲ್ಲಿ, ಆ ನಿರ್ಭಯ ಸ್ಥಿತಿಯಲ್ಲಿ ನಮ್ಮ ಜೀವನದ ಬಗ್ಗೆ, ನಮ್ಮ ಇರುವಿಕೆಯ ಬಗ್ಗೆ ನಮಗೆ ಇನ್ನೇನು ಕಾಣಿಸಬಹುದು? ಆ ಭಯದ ಪರದೆ ಆಚೆ ಯಾವ ಸತ್ಯ ಅನಾವರಣಗೊಳ್ಳಬಹುದು? ಈ ಪ್ರಶ್ನೆಯೊಂದಿಗೆ ನಮ್ಮ ಇಂದಿನ ಚರ್ಚೆಯನ್ನು ಮುಗಿಸೋಣ.